ದರ್ಶನ್ ಅವರು ಹೇಗಿದ್ದಾರೆ ಅನ್ನೋದು ಬಹುತೇಕರ ಕುತೂಹಲ. ವಿನೋದ್ ರಾಜ್ ನಟ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿರೋ ಬಳಿಕ ರಿಪಬ್ಲಿಕಾನ ಜೊತೆ ಮಾತನಾಡಿದ್ರು. ಹಾಗಾದ್ರೆ ಏನ್ ಹೇಳಿದ್ರು? ರಿಪಬ್ಲಿಕಾನದಲ್ಲಿ ವಿನೋದ್ ರಾಜ್ ಎಕ್ಸ್ಕ್ಲೂಸಿವ್ ಮಾತು. ಜೈಲಲ್ಲಿರೋ ದರ್ಶನ್ ತುಂಬಾ ಬದಲಾಗಿದ್ದಾರೆ, ಅವರಿಗೆ ಪಶ್ಚಾತ್ತಾಪ ಅರಿವಾಗಿದೆ, ತನ್ನ ಜವಾಬ್ದಾರಿಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ನೊಂದ್ಕೊಂಡಿದ್ದಾರೆ, ಸೊರಗಿದ್ದಾರೆ ನಟ ದರ್ಶನ್. ರಿಪಬ್ಲಿಕಾನದಲ್ಲಿ ಆ ಕ್ಷಣದ ಸ್ಪೆಷಲ್ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಸಂಪೂರ್ಣ ಸಂದರ್ಶನ ಪ್ರಸಾರವಾಗುತ್ತೆ. ಎಲ್ಲ ಬದಲಾವಣೆ ಆಗಿದ್ದಾರೆ. ಅವರು ಮೊದಲು ಹೀಗಿದ್ರು ಅನ್ನುವಂಥದ್ದು ಕೂಡ ಎಲ್ಲ ಒಂದು ಕಡೆ ತನಗೆ ಈ ಪಾಪ ಮಾಹಿತಿ ನೀಡುವಂಥವ್ರು ಪಾಪ ತನಗೆ ಯಾವುದೋ ಒಂದೆರಡು ಮಾತುಗಳು ಕೋಪ ಅನ್ನುವಂಥದ್ದು ಸಹಜ. ಕೋಪ ಮಿತಿ ಮೀರಿದಾಗ ಇದೇನು ಅನ್ನುವಂಥದ್ರಲ್ಲಿ ಆಶ್ಚರ್ಯ ಆಗತ್ತೆ ಒಂದೊಂದು ಸರಿ. ಈಗ ಅದು ಯಾವುದೂ ಅಲ್ಲ, ತಾನು ಪುಸ್ತಕಗಳಿಟ್ಕೊಂಡು ಒಳಗೆ 30 ದಿವಸ, ಇವತ್ತಿಗೆ 34 ದಿವಸ ಏನೋ ಆಗಿರಬೇಕು, 34 ದಿವಸ 4 ಗೋಡೆಗಳ ಮಧ್ಯೆ ಯಾರ ಹತ್ರನೂ ಜಾಸ್ತಿ ಮಾತುಕತೆ ಇರಲ್ಲ. ಮೌನಕ್ಕೆ ಜಾರಿದಾಗ ಗೋಡೆಗಳಿಗೆ ಏನು ಹೇಳ್ತೀವಿ, ತಾನು ಗೋಡೆ ನೋಡ್ಕೊಂಡು ಏನು ಮಾಡ್ಬೋದು, ಏನು ಯೋಚನೆ ಮಾಡ್ಬೋದು, ಪುಸ್ತಕ ಎಷ್ಟೊತ್ತು ಓದ್ಬೋದು, ಓದ್ತಾ ಓದ್ತಾ ನಿದ್ದೆ ಬರ್ಬೋದಾ, ಬಂದಿರತ್ತಾ, ಅದು ಬಂದಿರಲ್ಲ. ತನ್ನ ದಿನಚರ್ಯ ಏನಿತ್ತು, ತಾನು ಮಾಡಬೇಕಾದ್ದು ಇಲ್ಲ, ಬಾಕಿ ಎಷ್ಟಿತ್ತು ಎಲ್ಲವೂ ತನ್ನ ಜವಾಬ್ದಾರಿಗಳು ಇಷ್ಟೊತ್ತಿಗೆ ಇದೆಲ್ಲ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ, ಇವೆಲ್ಲ ಅವ್ರಿಗೆ ಅರಿವಾಗ್ತದೆ. ಅರಿವಾಗಿರೋದು ಆಮೇಲೆ ತಾನು ಮನಸ್ಸಿನಲ್ಲಿ ಹೇಗೆ ನೊಂದ್ಕೊಳಕ್ಕಾಗಲ್ಲ ಅಂತ ಒಬ್ಬ ಮನುಷ್ಯ ನೊಂದ್ಕೊಂಡಿದ್ದಾರೆ, ಸೊರಗಿದ್ದಾರೆ ತಕ್ಕ ಮಟ್ಟ. ಇವರಿಬ್ರು ಕೂಡ ಮಹಾಭಾರತ ಅನ್ನೋ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಮಹಾಭಾರತ ಅಂತ, ಮಹಾಭಾರತದಲ್ಲಿ ಹೀರೋ ವಿನೋದ್ ರಾಜ್ ಹೀರೋ, ದರ್ಶನ್ ಸಣ್ಣ ಹುಡುಗ. ಈ 10 ವಿಲನ್ಗಳು ಸುತ್ತ ನಿಂತ್ಕೋತಾರಲ್ಲ ಅದ್ರಲ್ಲಿ ಒಬ್ರು. ಸೊ ಹಾಗಾಗಿ ಈಗಲೂ ಅವರಿಬ್ಬರು ಸಿಕ್ಕಾಗ, ಈಗ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಇಲ್ಲ, ಹೀರೋ ನೀವೇ ಹೀರೋ ಅಂತ ಮಾತಾಡೋದು ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಇದೆ ಅಂತೇಳಿ. ಓಕೆ, ಇನ್ನು ದರ್ಶನ್ ಬಗ್ಗೆ ರೇಣುಕಾಸ್ವಾಮಿ ತಂದೆ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಶಿವನ್ಗೌಡರ್ ಅವರ ಪ್ರತಿಕ್ರಿಯೆ ಇದು. ದರ್ಶನ್ ನಮ್ಮ ಮನೆಗೆ ಬಂದ್ರು ದ್ವೇಷ ಮಾಡಲ್ಲ, ನಾವು ಯಾರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಲ್ಲ, ನಮ್ಮ ಮನೆಗೆ ಬರುವುದಾದ್ರೆ ಬರ್ಲಿ, ಬೇಡ ಅಂತ ಹೇಳಲ್ಲ, ನಾವು ಯಾರ ಜೊತೆಯೂ ಕೂಡ ಶತ್ರುತ್ವ ಬಯಸಲ್ಲ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ತಂದೆಯ ಪ್ರತಿಕ್ರಿಯೆ ಇದು. ನಟ ದರ್ಶನ್ ಅವರು ಕೂಡ ಹೊರಗಡೆ ಬಂದ ಮೇಲೆ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರಂತೆ. ಅದಕ್ಕೂ ಮುನ್ನ ರೇಣುಕಾಸ್ವಾಮಿ ಅವರ ತಂದೆ ಮಾತನಾಡಿದ್ದಾರೆ. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಬೇಯಕ್ಕೆ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆಯದನ್ನ ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಲಿಲ್ಲ. ಆ ಥರ ನೋಡೋಣ. ಆವಾಗ ಒಂದು ವೇಳೆ ನಿಮ್ಮ ಮನೆ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಟಿವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡಲ್ಲ. ಒಂದ್ ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ, ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತು ಏನು ಬರೋಣ ನೋಡೋಣ, ಗೊತ್ತಿರ್ತಾ ಯಾರು ಬಂದ್ರು ನಾವು ನೋಡಿ, ಇದುವೇ ಪ್ರಾಬ್ಲಮ್ ಆಗೋದು. ಈಗ ಅವ್ರು ಹೇಳ್ತಾರ ಮನೆಗೆ ಬಂದ್ರೆ ಆಗ್ಲಿ ಮತ್ತೊಂದಾಗ್ಲಿ ಅಂತೇಳಿ, ದುಡ್ಡಿದ್ದವರು ಕಾಂಪ್ರಮೈಸ್ ಮಾಡ್ಕೋತಾರೆ. ಈಗ ಕೆಲವು ತಿಂಗಳು ಕಳೆದ ನಂತರ ದಿನಪೂರ್ತಿ, ಈಗ ಎಲ್ಲರ ಮನೆಯಲ್ಲಿ ಕೂಡ ಒಂದು ಸಾವಾಗತ್ತೆ ಮತ್ತೊಂದಾಗುತ್ತೆ, ದಿನಪೂರ್ತಿ ಅಳ್ತಾ ಕೂತ್ಕೊಳ್ಳೋದಿಲ್ಲ, ಅದು ತಿಂಗಳಾನುಗಟ್ಟಲೆ ಅಳ್ತಾ ಕೂತ್ಕೊಳ್ಳೋದಿಲ್ಲ. ಅವರೊಂದು ಸಾಫ್ಟ್ ಕಾರ್ನರ್ ಆಗ್ತಾರೆ. ಆಗ ಬಂದು ನಿಮ್ಮನ್ನ ಬ್ರೈನ್ ವಾಶ್ ಮಾಡೋರಿದ್ದಾರೆ. ಆಗಿದ್ದಾಗೋಯ್ತು, ಏನು ಮಾಡೋದು, ವಾಪಸ್ ತಗೊಂಬೇಡಿ, ನಿಮ್ಗೆ ದುಡ್ಡು ಕೊಡೋಣ. ಬಡವರಾದಾಗ ಅಯ್ಯೋ ದುಡ್ಡಾದರೂ ಸಿಗತ್ತಲ್ಲ ಅಂತೇಳಿ ತುಂಬ ಆದದ್ದಿದೆ. ಆದರೆ ಅದು ತಪ್ಪು. ಮೊದಲೆಲ್ಲ ಪಿಕ್ಚರ್ಗಳೆಲ್ಲ ಆಗ್ತಿತ್ತು ಗೊತ್ತಾ, ಯಾವುದಾದ್ರೂ ಒಂದು ಹೆಣ್ಣು ಮಗಳನ್ನ ಏನೋ ಒಂದು ಅತ್ಯಾಚಾರ ಮಾಡಿದರೆ ಸಿನಿಮಾಗಳಲ್ಲಿ ಹಂಗೆ ಅವನ ಮದುವೆ ಆಗ್ಬಿಡೋದಂತೆ. ಅರೆ, ಅದು ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. ಹಾಗಿದ್ರೆ ಹೆಣ್ಣು ಮಕ್ಕಳ ಆಸೆ ಆಕಾಂಕ್ಷೆಗಳಿಗೆ ಮಹತ್ವನೇ ಇಲ್ವಾ? ಹುಡುಗ ಮಾಡಿದ್ದೇ, ಪುರುಷ ಪ್ರಧಾನ ಸಮಾಜದಲ್ಲಿ ಹುಡುಗರು ಮಾಡಿದ್ದೇ ಕರೆಕ್ಟಾ? ಹಂಗಾಗಬಾರ್ದು.
ಈಗಲೂ ಕೂಡ ಅದೇನೆ ಮೊನ್ನೆ ರಿಮಾಂಡ್ ಕಾಪಿಯಲ್ಲಿ ಹೇಳಿದ್ದು, ಹೊರಗೆ ಬಂದರೆ ಏನಾಗುತ್ತೆ, ಕುಟುಂಬದ ಮೇಲೆ ಪ್ರಭಾವ ಆ ಕುಟುಂಬದವ್ರ ಮೇಲೆ. ಕುಟುಂಬದವ್ರು ಹೇಳ್ಬೋದು, ಇಲ್ಲ ನಾವು ದರ್ಶನನ್ನ ಭೇಟಿ ಆಗೋದಿಲ್ಲ, ದರ್ಶನ್ ಬಂದ್ರೆ ಮೀಡಿಯಾದವರು ಬರ್ತಾರೆ ಅಂತ ಇರ್ಬೋದು. ಶೆಟ್ರೆ, ಈಗ ನಾನು ಮೊನ್ನೆ ಒಂದು ನಿಮಿಷ, ದರ್ಶನ್ ಬಂದ್ರೆ ಮೀಡಿಯಾದವರು ಗೊತ್ತಾಗ್ಬೋದು, ನಾವು ಸುದ್ದಿ ಮಾಡ್ಬೋದು. ಆಗ ಅವ್ರು ಏನ್ ಮಾಡ್ತಾರೆ, ಅವರ ಹತ್ತಿರದವ್ರು ಯಾರು ಅಂತ ನೋಡ್ತಾರೆ. ಯಾರು? ಶಿವನಗೌಡರ ಹತ್ತಿರದವ್ರು ಯಾರು ಒಬ್ಬರಿದ್ದಾರೆ, ಅವ್ರನ್ನ ಕರೆಸ್ಕೋತಾರೆ. ನೋಡಿ ಹಿಂಗೆ ಹೇಳಿ ಮಾತಾಡಿ ಸಮಾಧಾನ ಮಾಡಿ ಅಂತೇಳಿ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ನಮಗೆ ಮೀಡಿಯಾದವ್ರು ಗೊತ್ತಿರೋದಿಲ್ಲ. ಸೇಮ್ ಲೈಕ್ ಈಗ ಡಿ ಕೆ ಶಿವಕುಮಾರ್ ಮಾತಾಡಿದ್ರಲ್ವಾ, ಡಿ ಕೆ ಶಿವಕುಮಾರ್ ನನ್ನ ಸಹಾಯ ಮಾಡ್ತೀನಿ, ಏನಂದ್ರ ಅರ್ಥ? ಕರೆಕ್ಟ್. ಇವರೆಲ್ಲ ಯಾವ್ಯಾವ ಸ್ಥಾನದಲ್ಲಿರುವಂಥವ್ರು. ಹಾಗಿದ್ರೆ ನಾಳೆ ದಾವೂದ್ ಇಬ್ರಾಹಿಂಗೆ ಹಂಗೆ ಮಾಡೋಣ ನಾವು. ನಾಳೆ ಅವನು ಬಂದ್ಬಿಟ್ಟು ಇಲ್ಲ ನಿಮ್ಮ ಪಾರ್ಟಿಗೆ ನಾನು ಫಂಡ್ ಮಾಡ್ತೀನಿ ಅಂದ್ರೆ ಬಿಟ್ಬಿಡ್ತೀವಿ ನಾವು. ಹೌದು. ಈಗ ಇದೇ ಮುತ್ತಪ್ರೈ ಅವರು ಅನೇಕ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ರಲ್ಲ, ಹಾಗಂತ ಅವರನ್ನ ಏನು ಅಂಡರ್ವುಡ್ ಕ್ಯಾಟಗರಿಯಿಂದ ಕೆಳಗಿಳಿಸಲಾಯ್ತಾ? ಇಲ್ಲ, ಕೆಳಗಿಳಿಸಕ್ಕಾಗಲ್ಲ. ಕಾನೂನೇ. ನೀವು ಹೆದರಿಸಿ ಬೆದರಿಸಿ ಮಾಡಿರೋದು ಆಗಲ್ಲ ಹಂಗೆ ಅಂತ. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಜವಾಬ್ದಾರಿ, ಅದು ಮರುದಿವಸ ಗೊತ್ತಾಯ್ತು ಅವರಿಗೆ. ಆ ಕ್ಷಣಕ್ಕೆ ಅವ್ರಿಗೆ ಗೊತ್ತಾಗಲಿಲ್ಲ, ಅವರು ಅನಿಸಿರ್ಬೋದು ಎಲ್ಲ ಹಿಂಗೆ ಮಾತಾಡ್ಬಿಟ್ರು, ಇಲ್ಲ ಅನ್ಯಾಯವಾಗಿದ್ರೆ ಸಹಾಯ ಮಾಡ್ತೀನಿ, ನಾವು ಕಳಿಸ್ತೀವಿ. ಎಷ್ಟು ಜನ ಅಲ್ಲಿದ್ದಾರೆ ಕೊಲೆ ಆರೋಪಿಗಳು, ಎಲ್ಲರನ್ನ ಕಳಿಸೋದಾ? ಸದಾಶಿವನಗರ ಮನೆ ಮುಂದೆ, ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಎಲ್ರಿಗೂ ಸಹಾಯ ಮಾಡಲಿ, ಯಾರ್ಯಾರು ಕೊಲೆ ಮಾಡಿದ್ರೆ ಎಲ್ಲ ಹೊರಗೆ ಬರಲಿ. ಆಮೇಲೆ ಪೊಲೀಸ್ ಸ್ಟೇಷನ್ಗಳೆಲ್ಲ ಬಿಟ್ಬಿಡೋಣ, ಅದನ್ನ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋಣ, ಎಲ್ಲರೂ ಕೂಡ ತಿಂದು ತೇಗೋಣ, ಸಾಕು. ಹಿಂಗೆ ಮಾಡಿಬಿಟ್ರೆ ಆಗತ್ತಾ? ಮತ್ತೆ ಪೊಲೀಸ್ ಸ್ಟೇಷನ್ ಹಾಕಿರೋದು? ಈಗ ಎಲ್ಲ ವಿದ್ಯೆ ಬುದ್ಧಿ ಎಲ್ಲರೂ ಕರೀತಾರೆ, ಆಮೇಲೆ ಮನೆಯಲ್ಲಿ ಎಲ್ರಿಗೂ ಮನವರಿಕೆ ಮಾಡ್ಕೊಡಲಾಗುತ್ತೆ, ಆದರೂ ಕೂಡ ಕೊಲೆ ಆಗುತ್ತೆ, ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ, ನಿರಂತರದ ಆಗ್ತಾನೆ ಇರುತ್ತೆ. ಯಾರು ತಪ್ಪು ಮಾಡ್ತಾನೆ ಅದಕ್ಕೆ ಶಿಕ್ಷೆ ಆಗಲೇಬೇಕು, ಅಲ್ಲಿ ದೊಡ್ಡವ ಸಣ್ಣವ ಅಂತಿಲ್ಲ. ಮತ್ತೆ ಇವ್ರು ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ? ಬಿಟ್ಬಿಡಿ. ಯಾರಾದರೂ ಏನು ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದರೆ ರಾಜಕಾರಣಿಗಳು ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ ಮತ್ತೆ ಸಿದ್ದರಾಮಯ್ಯ ವಿರುದ್ಧ? ಬಿಟ್ಬಿಡಿ. ಕೊಲೆ ಮಾಡಿದ್ರೆ ದುಡ್ಡು ಕೊಟ್ರೆ ಬಿಟ್ಬಿಡಿ. ಹಿಂಗೆಲ್ಲ ಆಗಲ್ಲ. ರಿಪಬ್ಲಿಕ್ ಕನ್ನಡ ಯಾವತ್ತು ಕೂಡ ಜನಸಾಮಾನ್ಯರ ಪರವಾಗಿ ನಿಲ್ಲತ್ತೆ ಮತ್ತು ಕಾನೂನಿನ ಪರವಾಗಿ ನಿಲ್ಲತ್ತೆ. ರೇಣುಕಾ ಸ್ವಾಮಿಗೆ ನ್ಯಾಯ ದೊರಕಲೇಬೇಕು. ರೇಣುಕಾ ಸ್ವಾಮಿಯನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಅವರ ಫ್ಯಾಮಿಲಿಯನ್ನ, ಅವರಿಗೆ ದುಡ್ಡು ಕೊಡೋದು, ಕಾಂಪ್ರಮೈಸ್ ಮಾಡೋದು, ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ಫೋರ್ಸ್ ಆದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಇಂಟರ್ಫಿಯರ್ ಆಗಲಿಲ್ಲ. ಡಿ ಕೆ ಶಿವಕುಮಾರ್ ಹೆಂಗಾಗ್ಬಿಡ್ತಾರೆ ಇಂಟರ್ಫಿಯರ್? ಎಷ್ಟೆಷ್ಟು ಮಂತ್ರಿಗಳು ಬಂದು ತಲೆ ಕೆಡಿಸೋಕೆ ಹೋದ್ರು, ಸಿದ್ದರಾಮಯ್ಯನವರು ಮಾತಾಡಲಿಲ್ಲ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಕೊಲೆ ಆರೋಪಿಗೆ ಸಹಾಯ ಮಾಡ್ತಾರಾಗಿದ್ರೆ ಏನರ್ಥ ಆ ಮಾತು? ಓಕೆ, ನಿನ್ನೆ ತಾನೇ ನಾವು ಒಂದು ಪ್ರಶ್ನೆ ಮಾಡ್ತಾ ಇದ್ವಿ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಯಾರಿಗೂ ಕೂಡ ಭಯ ಇಲ್ವಾ ಅಂತ. ಮೇಲಿಂದ ಮೇಲೆ ಕೊಲೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ರಾಜ್ಯದಲ್ಲಿ. ಈಗ ಪುರಸಭೆ ಸದಸ್ಯ ರವಿ ಬರ್ಬರ ಹತ್ಯೆ ಆಗಿರುವಂತಹ ಪ್ರಕರಣ, ಜೊತೆಯಲ್ಲೇ ಇದ್ದವನ್ನ ಕೆಡ್ಡ ತೋಡದ್ನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಂತಕರಿಗೆ ಮಾಹಿತಿ ಕೊಟ್ಟಿದ್ನ ಸಂತೋಷ್. ಸದಸ್ಯ